ದೆಹಲಿಯ ಡಿಕೆಶಿ ಮತ್ತು ಆಪ್ತರ ಮನೆ ಮೇಲಿನ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್. ಇಡಿ ಸಮನ್ಸ್ ಎಐಸಿಯ ರದ್ದು ಕೋರಿ ಡಿಕೆಶಿ ಮತ್ತು ಆಪ್ತರು ಸಲ್ಲಿಸಿದಂತಹ ಒಂದು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಸಚಿವ ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಕಪಿಲ್ ಸಿಬಾಲ್ ವಾದವನ್ನು ಮಂಡಿಸಲಿದ್ದಾರೆ. ಎರಡೂ ಸೆಕ್ಷನ್ಗಳ ಅಡಿಯಲ್ಲಿ ಡಿಕೆಶಿ ವಿರುದ್ಧ ಐಟಿ ಕೇಸ್ ಇದೆ. 276C 277 ಐಟಿ ಸೆಕ್ಷನ್ಗಳ ತನಿಖೆ ಇಡಿ ವ್ಯಾಪ್ತಿಗೆ ಬರೋದಿಲ್ಲ. 120B ಬಿಟ್ಟು ಉಳಿದ ಕೇಸ್ಗೆ ಇಡಿ ವ್ಯಾಪ್ತಿಗೆ ಬರೋದಿಲ್ಲ. ಡಿಕೆ ಶಿವಕುಮಾರ್ ಪರ ಖ್ಯಾತ ವಕೀಲ ಕಪಿಲ್ ಸಿಬಾಲ್ ವಾದ ಮಂಡನೆಯನ್ನ ಮಾಡಲಿದ್ದಾರೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಚಿವರು ಅನ್ನೋದಕ್ಕಿಂತ ಹೆಚ್ಚಾಗಿ ಸದ್ಯದ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಟ್ರಬಲ್ ಶೂಟರ್ ಆಗಿರುವಂತಹ ಡಿಕೆ ಶಿವಕುಮಾರ್ ಈಗ ಸದ್ಯಕ್ಕೆ ಸಂಕಷ್ಟದಲ್ಲಿದ್ದಾರಾ ಅಥವಾ ಸಂಕಷ್ಟದಿಂದ ಹೊರಗೆ ಬರೋದು ಅವರ ಒಂದು ನಿಲುವಾಗಿದೆಯಾ ಅಥವಾ ಯಾವುದೇ ಒಂದು ಪ್ರಕರಣಕ್ಕೂ ಕೂಡ ಜಗ್ಗದೆ ಬಗ್ಗದೆ ಇದನ್ನೆಲ್ಲ ಸಲೀಸಾಗಿ ನಾನು ಎದುರಿಸ್ತೀನಿ, ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕ್ರೆ ಹೆದರ್ಕೊಳ್ಬೇಕು ಅನ್ನುವ ಮಾತುಗಳನ್ನು ಅನೇಕ ಸಲ ಡಿ ಕೆ ಶಿವಕುಮಾರ್ ಅವರು ಆಡಿದ್ದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಇವತ್ತು ನಡೀತಾ ಇರುವಂಥ ಒಂದು ವಿಚಾರಣೆ ಸಹಜವಾಗಿ ಇಂಪಾರ್ಟೆನ್ಸ್ನ ಪಡೆದುಕೊಂಡಿದೆ. ದೆಹಲಿಯ ಡಿ ಕೆ ಶಿವಕುಮಾರ್ ಮತ್ತು ಆಪ್ತರ ಮನೆ ಮೇಲಿನ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಕೂಡ ನಡೀತದೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಜಿ ಮಂಜುನಾಥ್. ಡಿಕೆಶಿ ಮತ್ತು ಅವರ ಆಪ್ತರ ಮನೆ ಮೇಲೆ ನಡೆದಂಥ ಒಂದು ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆ ನಡೀತಾ ಇದೆ. ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಮತ್ತು ಇವರ ಪರವಾಗಿರುವಂಥ ಅಂಶಗಳೇನಾದರೂ ಇದೆ ಅಂತ ಅನ್ಸುತ್ತಾ? ನಮ್ಮ ವ್ಯೂವರ್ಸ್ಗೆ ಹೇಳ್ಬೋದಾ ಈ ಬಗ್ಗೆ ಮಂಜುನಾಥ್? ಸೂರ್ಯ, ಏನು ಐಟಿ ಇಲಾಖೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಆಪ್ತರ ಮನೆ ಮೇಲೆ ಒಂದು ದಾಳಿ ನಡೆಸಿ ಅನೇಕ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿತ್ತು. ಈ ಸಂಬಂಧಪಟ್ಟಂತೆ ಏನು ಒಂದು ಪ್ರಾಸಿಕ್ಯೂಷನ್ ನಡೆಸೋದಕ್ಕೋಸ್ಕರ ಒಂದು ಮೂರು ನಾಲ್ಕು PCR ಗಳನ್ನ ಆರ್ಥಿಕ ಅಪರಾಧ ನ್ಯಾಯಾಲಯಗಳಿಗೆ ಸಲ್ಲಿಸಿತ್ತು. ಅದ್ರ ಜೊತೆಗೆ ಇಡಿ ಕೂಡ ದೆಹಲಿಯಲ್ಲಿ ಪತ್ತೆಯಾಗಿದೆ ಅಂತ 8.5 ಕೋಟಿಗೆ ಸಂಬಂಧಪಟ್ಟಂತೆ VCIR ಅನ್ನ ದಾಖಲಿಸಿಕೊಳ್ಳದೆ ಒಂದು ಸಮನ್ಸ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಆಪ್ತರಿಗೆ ನೀಡಿತು. ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಏನು ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಡಿ ಕೆ ಶಿವಕುಮಾರ್ ಪರವಾಗಿ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಒಂದು ವಾದ ಮಂಡಿಸಿ ಇತ್ತೀಚೆಗೆ ಅಧೀನ ನ್ಯಾಯಾಲಯ ತಮ್ಮ ವಿರುದ್ಧ ಒಂದು ಏನು ಆರೋಪ ಮಾಡಿತ್ತು ಐಟಿ ಇಲಾಖೆ, ಅದನ್ನ ಆರೋಪದಿಂದ ಖುಲಾಸೆಗೊಳಿಸಿದೆ. ಅದ್ರ ಜೊತೆಗೆ ಏನು 2 ಸೆಕ್ಷನ್ಗಳಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಐಟಿ ಕೇಸ್ ದಾಖಲಿಸಿದೆ. ಅದರಲ್ಲಿ 276C 277 ಐಟಿ ಸೆಕ್ಷನ್ಗಳಡಿ ವ್ಯಾಪ್ತಿಗೆ ಬರೋದಿಲ್ಲ. ಅದ್ರ ಜೊತೆಗೆ 120B ಒಳಸಂಚು ಪ್ರತ್ಯೇಕ ಅಪರಾಧ ಅಲ್ಲ. ಅದ್ರ ಜೊತೆಗೆ ಇಡಿ ಏನು ECR ನ ದಾಖಲಿಸಿಕೊಂಡು ಅಥವಾ ಸಮನ್ಸ್ ಅನ್ನ ನೀಡಿದೆ, ಅದು ಇಡಿ ಜಾರಿ ನಿರ್ದೇಶನಾಲಯ ಒಂದು ಶೆಡ್ಯೂಲ್ ಅಫೆನ್ಸ್ ಇರುತ್ತೆ, ಆ ಅಫೆನ್ಸ್ ಅಲ್ಲಿ ಬರುವುದಿಲ್ಲ. ಅದ್ರ ಜೊತೆಗೆ ಇಡಿ ವ್ಯಾಪ್ತಿಗೆ ಕೂಡ ಈ ಅಪರಾಧ ಬರುವುದಿಲ್ಲ ಅಂತ ಹೇಳಿ ಒಂದು ವಾದವನ್ನು ಮಾಡಿಸಿದ್ರು. ಅದ್ರ ಜೊತೆಗೆ ಏನು ಕ್ರಿಮಿನಲ್ ಪ್ರಕರಣದಲ್ಲಿ ದಾಖಲಿಸುವಂತ ಹಂತವನ್ನು ತಲುಪಿಲ್ಲ. ಜಾರಿ ನಿರ್ದೇಶನಾಲಯ ಐಟಿ ವರದಿ ಆಧಾರದ ಮೇಲೆ ECR ದಾಖಲಿಸಿರುವುದು ಕೂಡ ಸರಿಯಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪರ ವಕೀಲರ ವಾದ. ಅದ್ರ ಜೊತೆಗೆ ಉದ್ದೇಶಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡೋದಕ್ಕೆ ಇಡಿ ಸಮನ್ಸ್ ನೀಡಿದೆ ಅನ್ನೋದು ಒಂದು ಗಂಭೀರವಾದಂತಹ ವಾದವನ್ನ ಮಂಡಿಸಿದ್ರು. ಜೊತೆಗೆ ಹೀಗಾಗಿ ಏನು ಇಡಿ ದಾಖಲಿಸಿದೆ ಆ ಒಂದು ಪ್ರಕರಣದಿಂದ ಇಡಿ ನೀಡಿರುವಂತಹ ಸಮನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕಪಿಲ್ ಸಿಬಲ್ ಅವರು ಮಾಡಿರುವಂತದ್ದು. ಇನ್ನೂ ಕೂಡ ವಿಚಾರಣೆ ಮುಂದುವರಿತಿದೆ ಸೂರ್ಯ. ಓಕೆ, ಸದ್ಯದ ಒಂದಿಷ್ಟು ಡೆವಲಪ್ಮೆಂಟ್ಸ್ ನೋಡ್ತಾ ಹೋದ್ರೆ ಜಾಸ್ತಿ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು, ಪ್ರಕರಣಗಳ ಮೇಲೆ ಪ್ರಕರಣಗಳು ಇವ್ರ ಮೇಲೆ ಇದ್ದಾವೆ ಅನ್ನುವ ಒಂದು ರೀತಿಯಾದಂಥ ಪ್ರೊಫೈಲ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅನ್ಸುತ್ತಾ ಇದನ್ನೆಲ್ಲ ನೋಡಿದ್ರೆ ಮಂಜುನಾಥ್? ಸೂರ್ಯ, ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆ ಒಂದು ದಾಳಿ ನಡೆಸಿತ್ತು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಐಟಿ ದಾಖಲಿಸಿದ್ದ ಖಾಸಗಿ ದೂರುಗಳಿಂದಲೇ ಆರೋಪದಿಂದ ಖುಲಾಸೆಗೊಳಿಸಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ 2016-17 ಜೊತೆಗೆ 2018-19 ಆರ್ಥಿಕ ವರ್ಷಗಳ ಒಂದು ತೆರಿಗೆಯನ್ನ ಘೋಷಣೆ ಮಾಡ್ಬೇಕಾಗಿತ್ತು. ಹಾಗಾಗಿ ತೆರಿಗೆ ಘೋಷಣೆ ಮಾಡಿಲ್ಲ. ಅದ್ರ ಜೊತೆಗೆ ಸುಳ್ಳು ದಾಖಲೆಗಳನ್ನ ನೀಡಿದರೆ ಮತ್ತು ಸಾಕ್ಷಿಗಳನ್ನ ನಾಶಪಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಆದ್ರೆ ಐಟಿ ದಾಳಿ ವೇಳೆ ಇನ್ನೂ ಕೂಡ ಕಾಲಾವಕಾಶ ಇತ್ತು ಐಟಿ ಘೋಷಣೆ ಮಾಡೋದಕ್ಕೆ. ಈಗಿದ್ರು ಕೂಡ ಒಂದು ಐಟಿ ಇಲಾಖೆ ತಮ್ಮ ಮೇಲೆ ದಾಖಲಿಸಿರುವುದು ಏನು ದೂರುಗಳು ಸರಿಯಲ್ಲ, ಕಾನೂನುಬದ್ಧ ಅಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ವಾದ. ಹಾಗಾಗಿ ಈಗಾಗಲೇ ಏನು ಅಧೀನ ನ್ಯಾಯಾಲಯ ಆರೋಪದಿಂದ ಮುಕ್ತಗೊಳಿಸಿದೆ, ಅದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವರ ಪರವಾಗಿ ಆದೇಶ ಬರೋದಕ್ಕೆ ಅವಕಾಶಗಳು ಕೂಡ ಹೆಚ್ಚಾಗಿರುವಂತದ್ದು. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಮಂಜುನಾಥ್.